ಹೆಂಗೋ ಇದು ಒಳ್ಳೆ ನಮ್ ತೂತ್ ಮುಚ್ಕೊಂಡ ಸುಮ್ನೆ ಇರಪ್ಪ ಫಸ್ಟ್ ಕುಲ್ಕೋಬಾರ್ದು. ಏನ್ ಮುಚ್ಕೊಳ್ಳೋಣ? ನಮ್ ತೂತು. ಅಯ್ಯೋ ಒಳ್ಳೊಳ್ಳೆ ಮಾತುಗಳು ಬರುತ್ತಲ್ವಾ ನನ್ನ ಹತ್ರ ಇರ್ರಿ ಎಲ್ಲಾರು ಯಾವಾಗ್ಲೂ ನಗ್ತಾನೆ ಇರ್ತೀರ. ಹಲೋ ಹಾ ಕಟ್ಟಾಯ್ತು ಹೇಳು. ಚಡ್ಡಿ ಏನ್ ಚಡ್ಡಿನಲ್ಲೇ ಹೋಗಿತ್ತು ನಾನು ಕುಣಿಗಲ್ಗೆ. ಅಯ್ಯೋ ದೇವ್ರ, ರಿಟರ್ನ್ ಬರೋದಕ್ ದುಡ್ಡು ಗಿಡ್ಡಿಲ್ಲ ಹಂಗಂದ್ರೆ ಅಲ್ಲೇ ಎಲ್ಲ ನಿಂತ್ಕೊಂಡ್ಬಿಟ್ರೆ ಆಗೋಯ್ತದೆ. ಅವ್ನ್ ಕುಡ್ದ್ಬಿಟ್ಟು ಅಯ್ಯೋ ದೇವ್ರೆ ಬೇಡ ಅವ್ನ್ ಕತೆ. ನಾನು ನಾಳೆ ಹೋದ್ರೆ ಅಲ್ಲಿ ಎಲ್ಲಿ ಅವನೇ ನನ್ ಗಂಡ ಎಲ್ಲಿ ನಾಳೆ ನಾನು ಹೋದ್ರೆ ಅಂತ ಅವ್ನಿಗೆ ಪಕ್ಕ ಗೊತ್ತಾಗುತ್ತೆ ಹಿಂಗ್ ಬಂದವಳೆ ಅಂತ ಅಂದ್ಬಿಟ್ಟು. ಯಾರ್ ಕಡೆನ ಗೊತ್ತಾದ್ರೂ ಗೊತ್ತಾಗುತ್ತೋ ಇಲ್ಲ ಅಂದ್ರೆ ಇಲ್ವೋ ಗೊತ್ತಿಲ್ಲ ನನ್ಗೆ. ಬಟ್ ಗೊತ್ತಾದ್ರು ಅಂತ ಅವ್ನೇನಾರು ಅಕಸ್ಮಾತ್ ಬಂದ ಅಂದ್ರೆ ಕುಡ್ಕೊಂಡು ನಾರ್ಮಲ್ ಆಗಿ ಬಂದ್ರು ಬರ್ಬೋದು. ಕುಡ್ಕೊಂಡ್ ಬಂದ್ ನಾವ್ ನೋಡು ಅಂದ್ಬಿಟ್ಟು ತಿರ್ಗಾ ನನ್ನ ಹತ್ರಕ್ ಬರಲ್ಲ ಇವಳು, ನಾರ್ಮಲ್ ಆಗಿ ಬಂದ್ ನೈಸ್ ಹೊಡೆದ್ಬಿಟ್ಟು ಕರ್ಕೊಂಡ್ ಹೋಗೋಣ ಮನೆಗೆ ಅಂತ ಅನ್ಕೊಂಡು ಪ್ಲಾನ್ ಹಾಕಿರ್ಬೋದು. ಹಾಕಿದ್ರು ಹಾಕ್ಬೋದು ಅವನು, ಆಯ್ತಾ. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ಅವ್ನ್ ಎಷ್ಟೇ ನಾಟಕಗಳು ಕೇಳಿದ್ರು, ದುಡ್ಡು ತಗೊಂಡ್ ನನ್ ಎದೆ ಮೇಲೆ ಸುರಿದ್ರು ನಾನ್ ಹೋಗಲ್ಲ. ಅದಂತೂ 100%. ಅದಂತೂ 100% ಅನುಭವಿಸ್ಕೊಂಡ್ ಸಾಯ್ಲಿ. ಏನ್ ಗಂಡ್ ಮಕ್ಳು ಮಾತ್ರ ಹೆಣ್ಮಕ್ಳು ಕಷ್ಟ ಕೊಡ್ಬೇಕಂತಲ್ಲ. ಹಾ ಏನೋ ನಂಗೆ ಗೊತ್ತಿಲ್ಲ. ಎಷ್ಟು ನನ್ಗೆ ಎಷ್ಟು ಕಷ್ಟ ಕೊಟ್ಟ ಅವನು. ಮಾಡ್ಬಾರ್ದೆಲ್ಲ ಮಾಡ್ತಾ ಇಷ್ಟ ಅನ್ಭವಿಸ್ಕೊಂಡೆ. ಬೇಡ ಬಿಡು ಹೋಗ್ಲಿ ಬಿಡು ಗಂಡನೇ ಅಲ್ವಾ ಬಿಡು ಅನ್ಕೊಂಡು ಗಂಡನ್ ಚಾಲ್ ತೋರ್ಸ್ಬಿಟ್ನಲ್ಲ ಅತ್ತ. ಹೆಂಡತಿ ಚಾಲು ತೋರ್ಸೋಣ, ನಂತರ ಯಾರು ಇರಲ್ವೇನೋ ತೋರ್ಸೋಣ ಸುಮ್ನೆ. ನೀನ್ ಅನ್ಕೊಂತಾ ಇರ್ತಾನೆ ಅಯ್ಯೋ ನನ್ ಮೇಲೆ ಆಗೋಗಿದ್ರು ಅಂದ್ರೆ ಈ ಬಜಾರಿ ಹತ್ರ ನಾನ್ ಹಿಂಗೆ ಅನ್ಬೇಕಾಗಿತ್ತೇನೋ ಅಂತ ಅನ್ಕೊಂಡು. ಅಲ್ಲಲ್ಲ ಎಲ್ಲರ ಹತ್ರ ಹಂಗೆ ಎಣಿಸ್ತಲ್ಲ ನಾನು. ನನ್ ಮಕ್ಳು ಈ ತರ ಮಾಡ್ತಾರ ಅವ್ರಿಗೆ ಬೇಕಂದ್ರೆ ಆತರ ಮಾಡ್ತೀನಿ ಹೊರ್ತು ಸುಮ್ನೆ ಎಲ್ಲಾರ್ಗು ಮಾಡ್ಕೊಂಡು ಹೋಗಕ್ ಚಾನ್ಸ್ ಇಲ್ಲ. ಎಲ್ಲಾರ್ಗು ಮಾಡ್ಬಿಟ್ಟ ಮರ್ಯಾದೆ ಇರುತ್ತಾ? ನಿನ್ನ ನೆನಗಿಸೋದಲ್ಲ, ನನ್ನ ಹತ್ರ ನೀನ್ ಎಣಗದೆ ದೊಡ್ಡದು. ಎಣಗೋದ್ ದೊಡ್ಡದು ಅಂತ ಏನಿಲ್ಲ, ತಂದಾಕಲ್ಲ ಹೆಂಡತಿ ಮಕ್ಳು ನೋಡಲ್ಲ. ಅಕಸ್ಮಾತ್ ನನ್ ಮಕ್ಳು ಆಗ್ದಿರಂಗೆ ಇದ್ದಿದ್ರು ನನ್ನನ್ ನೋಡ್ಕೊಂತಾ ಇದ್ರು, ನನ್ನನ್ ನೋಡ್ಕೊಳಲ್ಲ ಅಂದಿದ್ರು ಸೇಮ್ ಕ್ಯಾರೆಕ್ಟರ್ ನನ್ಗೆ ಗೊತ್ತಾಯ್ತಿದ್ರು. ನಾನು ಆಚೆಗಿದೆ ಬರ್ತಾ ಇದ್ದಿದ್ದು. ಮತ್ತೇನಕ್ಕೆ ಎಂದಿ ಅನ್ನೋಳು ನೀನ್ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಸಿಗಮ್ಸ್ಕೊಂಡಿರ್ಬೇಕು ತಾನೆ. ಲವ್ ಮಾಡ್ಕೊಂಡಿರ್ಬೋದಲ್ವಾ? ಲವ್ ಅಂತಂದ್ರೆ ಎಲ್ಲಾದ್ರೂ ಸುತ್ತಾಡು, ವಾಪಸ್ ನಮ್ ಮನೆಗ್ ಬರ್ತೀನಿ, ನೀನ್ ನಿಮ್ ಮನೆಗ್ ಹೋಯ್ತೀಯ, ನೀನ್ ಆರಾಮಾಗಿ ಊಟ ಮಾಡ್ತೀಯ, ಬಟ್ಟೆ ಹಾಕೊಂತೀಯ. ಇಲ್ಲ ನಾನು ನಮ್ ಮನೆಗ್ ಬರ್ತೀನ, ಬಟ್ಟೆ ಹಾಕೊಂತೀನಿ. ದಿನ ಅದ್ ನಾವಿರ್ತೀವಲ್ವಾ. ಮದ್ವೆ ಅಂತ ಅನ್ಕೊಂಡ್ ಮಾಡ್ಕೊಂಡು ಮೂಗ್ದಾರ ಹಾಕೊಂಡು ಹಸು ಹೇಳ್ಕೊಂಡೋದಂಗ್ ಹೇಳ್ಕೊಂಡ್ ಹೋಗ್ಬಿಟ್ಟು ಅವ್ರ ಮನೇಲಿ ಕೂತ್ಕೊಂಡು ಅವಳು ಬಟ್ಟೆ ಕೊಟ್ಟು ಮೂಗ್ದಾರ ಹಾಕೊಂಡ್ ಕರ್ಕೊಂಡ್ ಹೋಯ್ತಾರ ನೋಡು. ಹಂಗ್ ಕರ್ಕೊಂಡ್ ಹೋಗ್ಬಿಟ್ಟು ಅವ್ರ ಮನೇಲಿ ಹಸುಗ್ ಮೇವು ಹಾಕ್ದಿರಾ, ಹಸಿಗೂ ಅನ್ನ ನೀರು ಕೊಡ್ದಿರಾ ಹಂಗೆ ಸಾಯಿಸ್ಬಿಟ್ರೆ ಹಸು ಸುಮ್ನೆ ಇರುತ್ತಾ? ಅದ್ ಸತ್ರ ಎಷ್ಟು ಪಾಪ. ಹಂಗೆ ತಾನೆ ಹೆಣ್ಣು ಅನ್ನೋದು. ಹೆಣ್ಣು ಅಂದ್ರೆ ಸುಮ್ನೆನಾ? ಓಹೋ ಅದೆಲ್ಲ ಭ್ರಮೆ ಅವನಿಗೆ. ಅವ್ರ ಅಮ್ಮ ಮಾಡ್ತಾ ಇದ್ಲು ಅವ್ರ ಅಪ್ಪನಿಗೆ. ಅಲ್ಲೆಲ್ಲ ಕಣಪ್ಪ, ಅವ್ರ ಅಮ್ಮ ಮಾಡ್ತಾ ಇದ್ಲು ಮದ್ವೆ ಆದಾಗಿಂದ ಮಕ್ಳು ದೊಡ್ಡವರಾಗಿ ಮೊಮ್ಮಕ್ಳು ಆಗಿದ್ರು ಗಂಡನ್ ಸೇವೆ ಮಾಡ್ತಾನೆ. ಅವಳು ಪ್ಯೂರ್ ಹೆಣ್ಣು ನಮ್ಮಮ್ಮ ಅಂತಂತಾನೆ. ಅವಳಿಗೆ ಆ ಕಡೆ ಹೋಗಕ್ ದಾರಿ ಇಲ್ಲ, ಅವ್ರ ಅಮ್ಮ ಅಪ್ಪ ಯಾರು ಇಲ್ಲ. ನನ್ಗೆ ಹೆಂಗೋ ದೇವ್ರ ಬಚಾವ್ ಮಾಡಿ ನಮ್ಮ ಅಪ್ಪ ಅಮ್ಮ ಇದಾರೆ, ಇವಾಗ್ಲೇ ನನ್ನ ಸೇವ್ ಮಾಡ್ದ. ನನಗೆ ಏನಾದ್ರು ಆ ಪರಿಸ್ಥಿತಿ ಬಂದಿತ್ತು ಅಂದಿದ್ರೆ ನನ್ ಮಕ್ಳಿಗೆ ಏನಾದ್ರು ತಿನ್ಸ್ಬಿಟ್ಟು ನಾನು ಸತ್ತೇ ಹೋಗ್ಬಿಡ್ತಾ ಇದ್ದೆ. ನಾನಂತೂ ಬದುಕ್ತಾ ಇರ್ಲಿಲ್ಲಪ್ಪ. ಅದೇ ಈ ಜನರೇಷನ್ ಅಲ್ಲಿ ಈ ಜನರೇಷನ್ ಅಲ್ಲಿ ಬದುಕ್ಬೇಕು ಅಂದ್ರೆ ತುಂಬಾ ಕಷ್ಟ. ಅವಾಗೇನೋ ಸಾಕ್ಬಿಟ್ರು, ಮನೆ ಹತ್ರ ಬಿಟ್ಬಿಟ್ಟು ಮಕ್ಳನ್ನ ಅಲ್ಲಿ ಇಲ್ಲಿ ಸ್ಕೂಲ್ ಕೆಲ್ಸ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಏನೋ 10 ರೂಪಾಯಿ ಇದ್ರೂ ಅದೇ ದೊಡ್ಡದು. ಈಗ 10 ರೂಪಾಯಿಗೆ ಯಾವ ಬೆಲೆನೂ ಇಲ್ಲ. ಒಂದ್ ಸಿಗರೇಟು ಬರಲ್ಲ, ಬೀಡಿ ಬರ್ತೈತೇನೋ 10 ರೂಪಾಯಿಗೆ. ಅದೇ ಬೀಡಿ ಬರ್ತೈತೇನೋ. ಯಾರು ಹೇಳಿತ್ತು ನಿನ್ನ ಸಿಗರೇಟ್ ಬರ್ತದೆ? ಅದೇನೆ ಹೇಳ್ತಾ ಇದೀನಲ್ಲ. ಒಂದಾಗ್ಲೂ ಅನ್ನನೂ ಬರಲ್ಲ ಕಣಪ್ಪ 10 ರೂಪಾಯಿ ಕೊಟ್ರೆ. ಎಲ್ಲೂ 10 ರೂಪಾಯಿಗೆ ರೋಡ್ ಸೈಡ್ ಅನ್ನ ಕೊಡಲ್ಲ. ಬೀಡಿ ಸಿಗರೇಟ್ ಅಲ್ಲೇನೆ ಮುಳುಗೋಗ್ಬಿಡ್ತೀಯ. ಸಿಗರೇಟ್ ಅಲ್ಲಿ ಎಷ್ಟ್ ದಿನ ಅಂತ ನೀನ್ ಬದುಕಿರ್ತೀಯ ಹೇಳು? ನೀರ್ ಕುಡ್ಕೊಂಡು ಸಿಗರೇಟ್ ಹೊಡ್ಕೊಂಡಿರ್ತೀಯ, ಆಗುತ್ತಾ ನಿನ್ಗೆ? ಎದೆ ಉರಿಯಲ್ವಾ? ಮತ್ತೀಗ ಏನ್ ನ್ಯಾಯ ಬೇಕವ್ರ ಸರಿಯಾಗಿ ನ್ಯಾಯಗಳು.
ನಾನ್ ಹೇಳ್ತಾ ಇದೀನಲ್ವಾ, ನಾನ್ ಲಾಯರ್ ಗಿಯರ್ ಆಗ್ಬಿಟ್ಟಿದ್ರೆ ಅಂತ ನನ್ನ ಹತ್ರ ವಾದ ಮಾಡಕ್ಕೆ ಆಗ್ತಾರಲ್ಲ. ಅಮ್ಮನ್ ಬರೀ ದುಡ್ಡು ದುಡ್ಡು ರಾಜಿ ಮಾಡ್ತಿದ್ರು. ದುಡ್ಡು ಇಕ್ರಿ ಅಲ್ಲ ಫಸ್ಟ್ ದುಡ್ಡಿಕ್ಕು ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೆ ತಂದಲ್ಲೇ ಹೋಯ್ತಾ ಇದೆ, ಕೆಟ್ಟವ್ರಿಗೆ ಮಾತ್ರ ತಿನ್ಸ್ಕೊಂಡು ದುಡ್ಡಿಕ್ಕು ಅಂತ ಕೇಳ್ತಾ. ಏನ್ ಸ್ಟೇಟಸ್ ಇದ್ರಲ್ಲಿ ಇನ್ಸ್ಟಾದಲ್ಲಿ ಇನ್ನು ನೋಡಿಲ್ಲ. ಕಂಗ್ರಾಚುಲೇಷನ್ ಹಂಗಾರೆ. ಯಾಕೆ ಏನಾಯ್ತು? ನಂದು ವರ್ಲ್ಡ್ ಫೋಟೋ ಬಿಟ್ಟಿದ್ದೀನಿ ನೋಡು. ಹೌದಾ? ತೆಗಿಬೇಡ, ಹಂಗೆ ಇಕ್ಕು ನೋಡ್ತೀನಿ ಇವಾಗ. ವೈಫೈ ಐತಿ. ಹಲೋ, ಹೋದಾ ಹಾಸ್ಪಿಟ್ಲಿಗೆ? ನಾಕ ಮತ್ತೆ ವಿಡಿಯೋ ಕಾಲ್ ಮಾಡಿ ನಾಯಿ ದಾಖಲೆ ಹುಡ್ಗ ನಾನ್ ಕಟ್ಟಿಸ್ಕೊಡ್ಬೇಕಾಗಿತ್ತು. ಇರೋ ಸಂಬಳ ನಾನ್ ದುಡಿದ್ರು ಅಷ್ಟು ಬರಲ್ಲ ಸಂಬಳ. ನಮ್ಮನ ಅದ್ ಯಾವ್ದೋ ಕ್ಲಿನಿಕ್ ಹೋಯ್ತಾಳಂತೆ, ಒಳ್ಳೆ ಕೆಲ್ಸಕ್ಕೆ ಹೋಗಿ. ಒಳ್ಳೆನೆ ಕೆಲ್ಸ ಇದು, ಬಟ್ ಸಂಬಳ ಬರಲ್ಲ ಅಷ್ಟೇ. ನಾನ್ ಫುಲ್ ಕೆಲ್ಸ ಮಾಡ್ದೆ ಅಂತಂದ್ರೆ ಯಾಕಂದ್ರೆ 5-6 ತಿಂಗಳಿಗೆ ಕೋಟಿ ಅಡಿಷನಲ್ ಆಗೈತಿ. ತಮ್ಮನೆಂಟಿ ಯಾರ್ದು ಮದುವೆ ಹಾಕ್ಬಿಟ್ಟೋಡಲ್ಲೇ. ತಮ್ಮನೆಂಟಿ ಯಾರ್ದು ಮುಗಿನ್ ಬೇರೆ ಬರ್ತಡೇ ಹಾಕ್ತಾರೆ. ಅವಳೇನ್ ಮಿನ್ಸ್ತಾ ಇರ್ತಾಳ ಬಿಡು ಇನ್ಸ್ಟಾಗ್ರಾಮ್ ಅಲ್ಲಿ. ಅವಳಿಗೇನು ಎಲ್ಲಾರು ಅದನ್ನೇ ಹೇಳ್ತಾವ್ರೆ. ಏನೇ ಇತ್ತೀಚೆಗೆ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವಳೇ ಇದ್ದ ಅವಳೇ ಅಂತ ಕೇಳ್ತಾ ಇದ್ವಿ. ಏನೋ ಬಿಡು, ಈ ಹೆಂಗೋ ಇದು ಒಳ್ಳೆ ನಮ್ ತೂತ್ ಮುಚ್ಕೊಳ. ಸುಮ್ನೆ ಇರಪ್ಪ, ಫಸ್ಟ್ ಕುಲ್ಕೋಬಾರ್ದು. ಏನ್ ಮುಚ್ಕೊಳ್ಳೋಣ? ನಮ್ ತೂತು. ಒಳ್ಳೊಳ್ಳೆ ಮಾತುಗಳು ಬರುತ್ತಲ್ವಾ ನನ್ನ ಹತ್ರ ಇರ್ರಿ, ಎಲ್ಲಾರು ಯಾವಾಗ್ಲೂ ನಗ್ತಾನೆ ಇರ್ತೀರ. ಅಯ್ಯ 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 ಮದಿಗ್ನಾಗ ನಿಮ್ಮ ಬಾ ನಮ್ಮನ ಇಲ್ಲಿಗೆ ಫಸ್ಟ್ ಇಲ್ಲೇಟ್ಬಿಟ್ಟು ಅದನ್ನ ಯಾಕ ಮೂಗಲ್ ಸೋರ್ತೈತಲ್ಲವಾ? ಏನು ತುಪ್ಪನಾ? ಅದೇ ತುಪ್ಪ. ವಿಡಿಯೋ ಕಾಲ್ ಮಾಡಲ್ಲ ಈಗ? ವಿಡಿಯೋ ಕಾಲ್ ನನ್ ಕೆಲ್ಸ ಐತೆ, ಕೆಲ್ಸ ಇಲ್ಲಿ. ನಮ್ಮನ್ ಅದ್ ಮಾಡೋಣ ಫಸ್ಟ್, ಸುಮ್ನೆ ಆಮೇಲೆ ಮಾಡೋದು ವಿಡಿಯೋ ಕಾಲ್. ಏನ್ ಮಾಡೋಣ ವಿಡಿಯೋ ಕಾಲ್? ನಿನ್ನ ಅಕ್ಕನಲ್ಲಿ ನಾಳೆ ಊರ್ಗ್ ಹೋಗ್ತೀನಿ, ಫೋನ್ ಗಿನ್ ಎಲ್ಲ ಮಾಡಕ್ ಆಗಲ್ಲ. ಅಲ್ಲಿ ಹೋದ್ಮೇಲೆ ನಾನೇನೋ ಫ್ರೀ ಆಗಿದ್ದೆ ಅಂದ್ರೆ ನಾನೇ ಫೋನ್ ಮಾಡ್ತೀನಿ, ಏನಾಯ್ತು ಎತ್ತಾಯ್ತು ಅಂತ. ನನ್ಗೇನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿನ್ ಕಡೆಯಿಂದ ಫೋನ್ ಮಾಡ್ತೀನಿ. ಅವಾಗ ಮಾತ್ರ ಮಾಡ್ಬಿಟ್ಟು ಮಾತಾಡೋದನ್ನ ಕಲಿ. ಸುಮ್ನೆ ಮಾಡ್ಕೊಂಡ್ ಕುತ್ಕೋಬೇಡ, ನಿನಗೂ ಬೇಜಾರಾಗುತ್ತೆ ನನ್ಗೂ ಬೇಜಾರಾಗುತ್ತೆ. ಅಯ್ಯೋ ಇಷ್ಟಲ್ಲಿ ಮಾಡ್ತಾನಲ್ಲ, ಫೋನ್ ಎತ್ತಲಿಲ್ವಲ್ಲ ನಾನು ಅನ್ಕೊಂಡು. ಈಗ ಇರೋದನ್ನ ಹೇಳ್ತೀನಿ, ನೀನ್ ಬೇಜಾರ್ ಮಾಡ್ಕೊಂತೀಯ ಮಾಡ್ಕೊಂಡು ಅದೆಲ್ಲ ಸೆಕೆಂಡ್ರಿ ನನ್ಗೆ. ಅದೆಲ್ಲ ಹೋಯ್ತು ಅವಾಗ. ಅಯ್ಯೋ ಒಬ್ರು ಬೇಜಾರ್ ಮಾಡ್ಕೊಂತಾರೆ ಹಂಗೆ ಹಿಂಗೆ ಅನ್ಕೊಂಡು. ಅಕ್ಕನ್ ನಾನ್ ಬೇಜಾರಾಗದಂಗ್ರೆ ಅವ್ರ ಅಮ್ಮ ನಿನ್ಗೇನು ಅನ್ಸಲ್ಲ. ನಿನ್ ತಾಯಿ ಬೇಜಾರ್ ನಾನೇನ್ ಅಂತ ಇಲ್ಲ, ನಾನ್ ಹೇಳ್ತಾರ ನಿನ್ಗೆ ಅದೇನೆ. ಬೇಜಾರಾಗೋ ತರ ನಾನ್ ಯಾರನ್ನೂ ಮಾಡಲ್ಲ. ಮಾಡಕ್ ಹೋದ್ರುನು ನನ್ಗೆ ಅನ್ಸ್ತಾ ಇರುತ್ತೆ, ಅಯ್ಯೋ ಥೂ ಆತರ ಮಾಡ್ಬಾರ್ದಿತ್ತಲ್ಲ. ಆಯ್ತು ಅಂದ್ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಮತ್ತೆ, ಸರಿನಾ? ಅಂತ ಕ್ಯಾರೆಕ್ಟರ್ ಒಳ್ಳೆ ಅಲ್ಲ ಯಾರಿಗೂ ಒಬ್ರಿಗೆ ಬೇಜಾರ್ ಮಾಡ್ಸ್ಬೇಕು ಅಂತ. ಬಟ್ ನನ್ ಗಂಡನ್ ಮಾತ್ರ ಮಾಡ್ಬೇಕು ಅನ್ಸ್ತಾ ಇದೆ. ನಾನ್ ಬರ್ತೀನಿ, ಜೊತೆ ಹೋಗೋಣ ಡೈವರ್ಸ್ ಆದ್ಮೇಲೆ. ಬಂದ್ಬಿಡು, ನೋಡ್ಬಿಟ್ಟು ಹಂಗೆ ಅವತ್ತಿನ ದಿವಸನೇ ಡೈವರ್ಸ್ ಕೊಟ್ಬಿಟ್ಟನ್ ಬಾ ಲಾಯರ್. ಹಂಗ್ ಕೊಡ್ಸಲ್ಲ, ಯಾವನ್ ಹುಡ್ಗನ್ ಹಾಕೊಂಡ್ ಬಂದಾನೆ. ಕಂಪ್ಲೇಂಟ್ ಆಗೋಯ್ತದ ಕಣಲೆ ನಾಯಿ. ಕಂಪ್ಲೇಂಟ್ ಆಗೋಯ್ತದ ಆಮೇಲೆ. ಇವಾಗ ನಾನ್ ಅನ್ಕೊಂಡಿದೀನಿ ಲಾಯರ್ ನಾಳೆಗೇಳೆ ಫೋನ್ ಮಾಡ್ಬೋದು. ನಾನ್ ಹೇಳಿರೋದು ಹೋದ್ ಗುರುವಾರನೋ ಮಂಗಳವಾರನೋ ಫೋನ್ ಮಾಡಿದ್ದೆ. ಫೋನ್ ಮಾಡಿದಾಗ ಮಾತಾಡ್ತಾ ಇರ್ಬೇಕಾರೆ ಹಿಂಗ್ ಅಂದೆ, ಸರಿ ನೋಡೋಣ ಆದ್ರೆ ಗೊತ್ತಿನ್ ದುಡ್ಡು ಹಂಚ್ಕೊಂಡು ಅಂತ. ಈ ಬೇವರ್ಸಿ ಮುಂದೆ ನಿನ್ನೆ ಡಾಕ್ಟರ್ ಹತ್ರ ಕೇಳಿದ್ರೆ, ಏನೋ ನಾನ್ ಹೇಳಿದ್ನಲ್ಲ ನಿಮ್ಗೆ ಡಾಕ್ಟರ್ ಹತ್ರ ಕೇಳಿದೀನಪ್ಪ, ತಿಂಗಳು ಸಂಬಳ ಖರ್ಚು ಮಾಡ್ಕೊ ಅಂತ ಹೇಳಿದೀನಿ ಅಂತ ಹೇಳಿದ್ನಲ್ಲ. ನೋಡಿದ್ರೆ ನಿನ್ನೆ ಮಧ್ಯಾಹ್ನ ಏನಂತಾಳೆ ಕೇಳ್ತಾ ಇದ್ರೆ, ಅಯ್ಯೋ ಇಲ್ಲ ವಿಜಯಲಕ್ಷ್ಮಿ ನನ್ನ ಹತ್ರ ಇಲ್ಲ, ನಾನು ಇಲ್ಲ ಅಂದಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ನಲ್ಲ ಕೊಡ್ತೀನಿ, ಆಯ್ತು ಹೋಗೋ ದಿವಸ ಫೋನ್ ಮಾಡಿ ನನ್ಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ನನ್ನ ಹತ್ರ ಇಲ್ಲ, ನನ್ಗೇನ್ ಸುಮ್ನೆ ಕೊಡು ಅಂತ ಹೇಳಿದ್ನಪ್ಪ. ನ್ಯಾಯವಾಗಿ ಕೆಲ್ಸ ಮಾಡ್ತಾ ಇದೀನಲ್ವಾ, ಅದಕ್ಕಾದ್ರೆ ನನ್ ಮನ್ಸಿಗೆ ಕೊಡ್ಬೇಕಲ್ವಾ.